ಮಹ ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರ ಕರಾಬ್ಜೋತ್ಸಃ ಜ್ಞಾನ ವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯ ತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಲಕ್ಷ ಸ್ತೋತ್ರವನ್ನ ಮಾಡಿದ್ದನ್ನು ಕೇಳ್ತೇವೆ. ಹೀಗೆ ತಿಳುವಳಿಕೆಯನ್ನ ಕೊಟ್ಟು ದುರ್ಮಾರ್ಗದಲ್ಲಿ ಹೋಗುವಾಗ ತಂದೆ ತಾಯಿಗಳು ಸನ್ಮಾರ್ಗವನ್ನ ಬೋಧನೆ ಮಾಡ್ತಾರೆ. ಹೀಗಲ್ಲ ನೀನು ಮಾಡೋದು ತಪ್ಪು, ಹೀಗಿರಬೇಕು, ಸುಳ್ಳು ಮಾತನಾಡಬಾರದು, ಹೇಳಿದ ಕೆಲಸ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಬಂದವರಿಗೆಲ್ಲ ಗೌರವದಿಂದ ನೋಡಿಕೊಳ್ಳಬೇಕು, ಯಾರನ್ನು ಬೈಬಾರದು, ತಿರಸ್ಕಾರ ಮಾಡಬಾರದು. ಇದೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ತಂದೆ ತಾಯಿಗಳು. ಹೇಳಬೇಕು, ಹೇಳದೇ ಇದ್ದರೆ ಯಾರನ್ನೂ ಮಾತಾಡಿಸ್ಬೇಡ, ಅಕ್ಕಪಕ್ಕದ ಮನೆಯವ್ರನ್ನೂ ನೋಡಬೇಡ, ನಿಂದೊಂದೇ ಕೆಲಸ ನೀನು ಮಾಡ್ಕೋ, ನಿನ್ನ ಹೊಟ್ಟೆ ತುಂಬಿಕೋ, ಇನ್ನೊಬ್ಬರನ್ನ ನೋಡಬೇಡ, ಅವರಿಗೆ 1 ರೂಪಾಯಿ ಕೊಡಬೇಡ, 1 ಮುಷ್ಟಿ ಅಕ್ಕಿಯನ್ನು ಕೊಡಬೇಡ. ಇದೆಲ್ಲ ಬೋಧನೆ ಮಾಡಬಾರ್ದು ತಂದೆ ತಾಯಿಗಳು. ಆ ರೀತಿ ಬೋಧನೆ ಮಾಡಿದರೆ ಅವರು ತಂದೆ ತಾಯಿನೇ ಅಲ್ಲ. ಮಕ್ಕಳನ್ನು ಪಡೆದರೆ ಸಾಕು ಅವರು ತಂದೆ ತಾಯಿ ಅಂತ ತಿಳಿದಿದ್ದಾರೆ. ಹಾಗಲ್ಲ, ಈ ಎಲ್ಲ ಸನ್ಮಾರ್ಗವನ್ನು ಬೋಧನೆ ಮಾಡಿದರೆ ಆಗ ಅವರು ನಿಜವಾದ ತಂದೆ ತಾಯಿಗಳು. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋ ಚಯೇದ್ಯ ಸಮುಪೇತ ಮೃತ್ಯುಂ. ಇಂತಹ ಉಪದೇಶವನ್ನು ಪರಮಾತ್ಮನೇ ಹೇಳ್ತಾನೆ. ತಂದೆ ತಾಯಿಗಳನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದವ, ಈ ವ್ಯವಸ್ಥೆಯನ್ನು ಮಾಡಿದವನೇ ಸ್ವಯಂ ಪರಮಾತ್ಮ. ಆ ಪರಮಾತ್ಮನೇ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ಋಷಭನಾಮಕ ಪರಮಾತ್ಮ ಹೇಳುವ ಮಾತು, ಯಾರು ಸನ್ಮಾರ್ಗದ ಉಪದೇಶ ಮಾಡೋದಿಲ್ಲ, ಪರಮಾತ್ಮನ ತತ್ವಗಳನ್ನು ಉಪದೇಶ ಮಾಡೋದಿಲ್ಲ, ಅವರು ತಂದೆಯಲ್ಲ, ತಾಯಿಯಲ್ಲ, ಗುರು ಅಲ್ಲ, ಗಂಡ ಅಲ್ಲ, ಏನೂ ಅಲ್ಲ ಅಂತ. ಹಾಗಾದರೆ ನಿಜವಾಗಿ ನಮಗೆ ಸನ್ಮಾರ್ಗವನ್ನು ಉಪದೇಶ ಮಾಡುವವರು ಯಾರೋ ಅವರು ತಂದೆ ತಾಯಿಗಳು. ದೇವರಷ್ಟು ಸನ್ಮಾರ್ಗವನ್ನು ಉಪದೇಶ ಮಾಡಿದವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಅನಂತ ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತ, ಅಷ್ಟಾದಶ ಪುರಾಣಗಳು, ಅದರಲ್ಲಿಯೂ ವಿಶೇಷವಾಗಿ ಸಾತ್ವಿಕ ಪುರಾಣಗಳು, ಇದಲ್ಲದೆ ಪಂಚರಾತ್ರ ಆಗಮ, 100 ಕೋಟಿ ಶ್ಲೋಕಗಳು, 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣ, ಇಷ್ಟೆಲ್ಲ ಉಪದೇಶ ಮಾಡಿರುವಂತಹ ಪರಮಾತ್ಮನಷ್ಟು ಸನ್ಮಾರ್ಗವನ್ನು ಉಪದೇಶ ಮಾಡುವ ತಂದೆ ತಾಯಿ ಗುರು ಯಾರಿರುವುದಕ್ಕೆ ಸಾಧ್ಯ? ಬೇರೆ ಯಾರಲ್ಲ. ಅಂತಹ ಪರಮಾತ್ಮ ಮಾಡಿದ ಉಪದೇಶವನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡಿ ನಮಗೆ ತಿಳಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಹೊರಗಿನಿಂದ ಒಳಗಿದ್ದು ಮನಸ್ಸಿನಲ್ಲಿ ಪ್ರೇರಣೆ ಮಾಡಿ ಜ್ಞಾನ ಕೊಡುವವರು ವಾಯುದೇವರು. ಹೀಗಾಗಿ ಅತುಲ ಗುರು ಅಂತ ಇಂತಹ ಗುರುಗಳೇ ಸಿಗೋದಿಲ್ಲ. ಅಂತಹ ಗುರುಗಳು ಶ್ರೀಮದಾಚಾರ್ಯರು, ವೇದವ್ಯಾಸ ದೇವರು. ತಂದೆ ತಾಯಿ ಗುರು ಭ್ರಾತಃ, ದೇವರ ಮಕ್ಕಳು ನಾವೆಲ್ಲ ಅಂದರೆ ನಮಗೆ ಹಿರಿಯ ಅಣ್ಣ, ಜ್ಯೇಷ್ಠ ಭ್ರಾತ, ಪಿತೃಸಮಃ ಅಂತ. ಇಲ್ಲಿ ಪರಮಾತ್ಮನಿಗೆ ಸಮ ಅಂತ ತಾತ್ಪರ್ಯ ಅಲ್ಲ. ಪೂಜ್ಯತ್ವದಲ್ಲಿ ನಾವು ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕೋ ಹಾಗೆ ವಾಯುದೇವರ ಪೂಜೆಯನ್ನೂ ಮಾಡಬೇಕು. ಇಷ್ಟೇ ಅರ್ಥದಲ್ಲಿ ಸಾಮ್ಯ, ತಾರತಮ್ಯ ಅಪಾರವಾದದ್ದು. ಅಂತಹ ಪರಮಾತ್ಮನ ದಾಸಾನುದಾಸರಾಗಿ, ಪರಮಾತ್ಮನ ಮಕ್ಕಳಾಗಿ, ನಮ್ಮೆಲ್ಲರಿಗೆ ಹಿರಿಯ ಅಣ್ಣ ಆಗಿ ಮಾರ್ಗದರ್ಶನ ಮಾಡುವವರು. ಹಿರಿಯ ಅಣ್ಣ ಹೇಳಿದಂತೆ ಎಲ್ಲರೂ ಮನೆಯಲ್ಲಿ ಕೇಳಬೇಕು. ಹಾಗೆ ವಾಯುದೇವರ ಆದೇಶದಂತೆ ನಾವೆಲ್ಲ ಸನ್ಮಾರ್ಗದಲ್ಲಿ ನಡೆಯಬೇಕು. ಅಂತಹ ಭ್ರಾತಃ, ಇಷ್ಟಾಪ್ತ ಬಂಧುಗಳೂ ಹೌದು. ಅಂತಹ ವಾಯುದೇವರು ನಮಗೆ ಏನು ಕೊಡಬೇಕು ಅಂದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಬೇಕು. ಪರಮಾತ್ಮನಲ್ಲಿ ಭಕ್ತಿಯನ್ನು ನಮಗೆ ಕೊಡಬೇಕು. ವಾಯುದೇವರು ಭಕ್ತಿಯನ್ನು ಕೊಡಬೇಕು.
ಅವರು ಮನಸ್ಸು ಮಾಡಿದರೆ ಭಕ್ತಿ ಬರುವುದಕ್ಕೆ ಸಾಧ್ಯ. ನಾವು ಅಪೇಕ್ಷೆ ಪಟ್ಟರೆ ಮಾತ್ರ ಬರೋದಿಲ್ಲ. ಅದಕ್ಕೆ ಅನೇಕ ವಿಘ್ನಗಳು, ಯಾವುದೇ ರೀತಿಯ ವಿಘ್ನಗಳಿಲ್ಲದೇ ಇದ್ದಂತೆ, ಚಾಂಚಲ್ಯ ಇಲ್ಲದೇ ಇರುವಂತೆ, ಮನಸ್ಸಿನಲ್ಲಿ ಏನೋ ಕಾಮನೆಗಳನ್ನಿಟ್ಟುಕೊಂಡು ಸ್ವಾರ್ಥಕ್ಕಾಗಿ ಭಕ್ತಿ ಮಾಡದೇ ಇರುವಂತೆ, ನಿಷ್ಕಾಮವಾದ, ಅಚಂಚಲವಾದ, ದೃಢವಾದ ಭಕ್ತಿ. ದೇವರು ದೊಡ್ಡವ, ನನಗೇನು ಬೇಕೋ ಅಷ್ಟನ್ನು ಕೊಡಲಿ, ಇಷ್ಟೇ ಅಲ್ಲ, ಸದ್ಗುಣಗಣ ಬೃಹತಿ, ಆ ಪರಮಾತ್ಮನ ಗುಣಗಳು, ಜ್ಞಾನ, ಆನಂದ, ವೀರ್ಯ, ಔದಾರ್ಯ, ಶಕ್ತಿ, ಕಾರುಣ್ಯ ಮೊದಲಾದ ಪರಮಾತ್ಮನ ಗುಣಗಳ ಚಿಂತನ ಮಾಡ್ತಾ, ಆ ಪರಮಾತ್ಮನ ಗುಣಗಳಲ್ಲಿ ಪ್ರೀತಿಯನ್ನು ಮಾಡ್ತಾ ಪರಮಾತ್ಮನಲ್ಲಿ ಮನಸ್ಸಿಡುವಂತಹ ರೀತಿಯಲ್ಲಿ ನಮಗೆ ಭಕ್ತಿ ಬರಬೇಕು. ತದ್ಗುಣ ರಾಗಿ ಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಜೀರ್ಣ ನಿಷ್ಕೃತ ಅಂತ ಭಾಗವತದಲ್ಲಿ ಹೇಳಿದಂತೆ, ಆ ಭಗವಂತನ ಗುಣಗಳಲ್ಲಿ ರಾಗ, ಪ್ರೀತಿ ಇರಬೇಕು. ನನ್ನನ್ನು ರಕ್ಷಣೆ ಮಾಡುವುದಕ್ಕೆ, ಉದ್ಧಾರ ಮಾಡುವುದಕ್ಕೆ ಇಷ್ಟೆಲ್ಲ ಗುಣಗಳಿವೆ ಅಂತ ದೇವರಲ್ಲಿ, ದೇವರ ಗುಣಗಳಲ್ಲಿ ಪ್ರೀತಿ ಮಾಡುವಂತಹ ಒಂದು ಯೋಗ್ಯತೆಯನ್ನು, ಆ ಸ್ವಭಾವವನ್ನು ದೇವರು ನಮಗೆ ಕರುಣಿಸಿ, ವಾಯುದೇವರು ನಮಗೆ ಕರುಣಿಸಿ ವಿಶೇಷವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡಲಿ. ಪರಮಾತ್ಮನಲ್ಲಿ ಮಾತ್ರ ಅಲ್ಲ, ವಾಯುದೇವರ ಭವತಿ ಚ ಭಗವನ್, ವಾಯುದೇವರಲ್ಲಿಯೂ ಅಂತಹ ಅಚಂಚಲವಾದ, ನಿರ್ವ್ಯಾಜವಾದ, ನಿಷ್ಕಾಮವಾದ ಭಕ್ತಿಯನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನು ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಅಂಥ ಭಕ್ತಿಯನ್ನು ಮಾಡಿದರೆ ವಾಯುದೇವರ, ಪರಮಾತ್ಮನ ಅನುಗ್ರಹವಾಗ್ತದೆ. ಅನುಗ್ರಹವಾದರೆ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗ್ತದೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ. ಅಂತಹ ಪರಮಾತ್ಮನ ಅನುಗ್ರಹದಿಂದ ಸಕಲ ಸನ್ಮಂಗಲ ಎಲ್ಲರಿಗೆ ಆಗಲಿ. ಉತ್ತಮವಾದ ಜ್ಞಾನಭಕ್ತಿ ವೈರಾಗ್ಯಗಳು ಲಭಿಸಲಿ. ಮೋಕ್ಷ ಸಾಧನ ನಿರಂತರವಾಗಿ ನಡೆಯಲಿ. ನಿರಂತರ ಶಾಸ್ತ್ರಗಳ ಶ್ರವಣ, ಅಧ್ಯಯನ, ಪಾಠ ಪ್ರವಚನಗಳನ್ನು ಮಾಡುವಂತಹ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹರಯೇ ನಮಃ.